ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಒಂದೇ ಒಂದು ನಿಮಿಷ, ಕಾವು ಬಗ್ಗೆ ಹೇಳೋಕ್ಕಿಂತ ಮುಂಚೆ ಗಿಲ್ಲಿ, ನೀ ಏನು ಸಂಪಾದನೆ ಮಾಡಿದೆ ಅಂತ ಕೇಳ್ತಿದ್ಯಲ್ಲ, ಆ್ಯಕ್ಚುಲಿ ಒಂದು ಮಗುಗೆ ತುಂಬ ಹುಷಾರಿಲ್ಲ. ಆ ಮಗುಗೆ ನಿನ್ನ ನೋಡೋಂಥ ಒಂದು ಆಸೆ, ಅವ್ರ ತಾಯಿ ಫೋನ್ ಮಾಡಿದ್ದಾರೆ. ಇಲ್ಲಿದೆ ನೋಡು ಆ ಮಗು. ಮಗ ಚೆನ್ನಾಗಿದ್ಯಪ್ಪ? ಇಲ್ಲಿ ಪಾಪು ನೋಡಿಲ್ಲಿ, ಊಟ ಮಾಡ್ದ? ಊಟ ಆಯ್ತಪ್ಪ? ಊಟ ಊಟ ಬರ್ತೀನಿ ಕಣಪ್ಪ, ಮನೆಗೆ ಬರ್ತೀನಿ. ಅಮ್ಮ ಬರ್ತೀನಿ, ಮನೆಗೆ ಬರ್ತೀನಿ. ಮಗ ನೋಡಕ್ ಬರ್ತೀನಿ ಮನೆಗೆ. ಅಳ್ಬೇಡಕ್ಕ. ಅವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ ಆ ತಾಯಿ. ಆ ಮಗುಗೆ ತುಂಬ ಹುಷಾರಿಲ್ಲ. ಬಟ್ ಆ ಹುಷಾರಿಲ್ದಿರೋ ಮಗುಗೂ ಕೂಡ ಗೊತ್ತಿರೋಂಥ ಒಂದು ಹೆಸರು ಈಗ ಅಂದರೆ ಅದು ಗಿಲ್ಲಿ. ಅದೇ ಅಲ್ವಕ್ಕ, ಈಗ ನನಗಿದೆಲ್ಲ ನೋಡ್ತಾ ಇದ್ರೆ ನಾನು ಜೋರಾಗಿ ಹತ್ಬಿಡುವ ಅನ್ಸುತ್ತೆ. ಅಳ ಬರೋದಿಲ್ಲ, ಅದೇ ಬೇಜಾರು ನನಗೆ. ಎಷ್ಟು ಅಳಬೇಕು ಅನ್ಕೊಂಡ್ರೆ ಅಳ ಬರೋದಿಲ್ಲ. ನೋಡ್ರಿ, ನಾನು ಅಳಬೇಕು ಅಂತ ಅನ್ಕೊಂಡ್ರೆ ನಗಾಡ್ತಾ ಇದ್ದೀರ ನೀವು. ಅಂದ್ರೆ ನಮ್ಮ ಅಕ್ಕನಿಗೆ ನಾನು ಅಳುದ್ ನೋಡೋಕೆ ಇಷ್ಟ ಇಲ್ಲ, ಯಾವಾಗಲೂ ನಗಾಡ್ತಾ ಇರ್ಬೇಕಲ್ವಕ್ಕ? ಕರೆಕ್ಟ್ ಗಿಲ್ಲಿ, ಕರೆಕ್ಟು. ಗಿಲ್ಲಿ ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಯಾಕಂದರೆ ಎಲ್ರಿಗೂ ನಗು ತಂದು ಕೊಟ್ಟಂಥ ನಗು ಅದು. ಇವತ್ತಿನ ದಿನ ಎಷ್ಟೋ ಜನಕ್ಕೆ ಎಷ್ಟೋ ಟೆನ್ಷನ್ ಇರ್ತಿತ್ತು, ಆ 3-4 ತಿಂಗಳು ಎಲ್ಲರ ಮನಸ್ಸುಗಳಿಗೆ ನಗು ತಂದು ಕೊಟ್ಟಿರೋಂಥ ಗಿಲ್ಲಿ, ನೀನು ಕೂಡ ಯಾವಾಗಲೂ ಚೆನ್ನಾಗಿ ನಗ್ನಗ್ತಾ ಇರ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ನೆಕ್ಸ್ಟ್ ಏನು ಮಾತಾಡೋಣ ಗಿಲ್ಲಿ? ಇನ್ನೇನಕ್ಕ ಮಾತಾಡ, ನನಗೂ ಹುಷಾರಿಲ್ಲ, ನನಗೂ ಗಂಟ್ಲು ನೋವು ಜ್ವರ. ಬೆಳಗ್ಗೆ ತೋರಿಸ್ಕೊಬಲ್ಲೆ ಕಲಕ. ಅವನಿಗೆ ಭಯ ಎಲ್ಲಿ, ನಾನು ಗಿಲ್ಲಿ ಒಂದೆರಡು ಮಿಮಿಕ್ರಿ ಮಾಡು ಅಂತ ಹೇಳ್ಬಿಡ್ತೀನಿ. ಬೇಡ ಕಲಕ, ಮಿಮಿಕ್ರಿ ಮಾತ್ರ ಮಾಡೋದ್ಲ ಕಲಕ. ಆಮೇಲೆ ನಿಮ್ಮ ಮಿಮಿಕ್ರಿನೇ ಮಾಡ್ಬೇಕಾಯ್ತದೆ. ಗಿಲೆ ಸೋಮ್ನಿರೇ ಗಿಲ್ಲಿ ಹಂಗ್ ಮಾಡ್ತಾರೆ. ಓಕೆ, ಕಿಶೋರ್ ಸರ್, ನಿನ್ ಫೇವ್ರೆಟ್ ಕಿಶೋರ್ ಸರ್. ಅಲ್ಲ ಕಲಕ, ನಿಮ್ಮಂದ್ ಮಾಡಿದ್ರೆ ಬೇಕಾದ್ರೆ ಕ್ಷಮಿಸ್ಬಿಡ್ತೀರಿ. ಕಿಶೋರ್ ಸರ್ದು ಮಾಡಿ ಅವ್ರು ಫೋನ್ ಮಾಡಿ ತಿರ್ಗ ಯಾಗ್ರೂ ಬೇಕು ಇದೆಲ್ಲ ನಿಮಗೆ. ಇಲ್ಲ, ಕಿಶೋರ್ ಸರ್ಗೆ ಸ್ವಲ್ಪ ಗಂಡು ಕಟ್ಕೊಬಿಟ್ಟೈತೆ, ಬೇಜಾರಾಗ್ಬೇಡ್ರಿ. ನೆಕ್ಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಮಾಡ್ತಾರೆ. ನೀ ಅದೊಂದು ಮಾಡ್ತಿದ್ಯಲ್ಲ, ಅದು ಮಾಡ. ನಮ್ಮೂರು ಹುಡುಗ ನಿಜವಾಗ್ಲೂ ನಮ್ಮವ್ರಿಗೆ ಇಲ್ಲಿ ಸಖತ್ ಖುಷಿ ಆಯ್ತದೆ. ಇಲ್ಲಿ ಯಾರು ಅಂತ ನೀವು ಕಂಡು ಹಿಡಿಬೇಕು. ಕನಕಪುರ ಸ್ಟೇಜಲ್ಲಿ ಬಂದು ಈ ತರ ಆಕ್ಟಿಂಗ್ ಮಾಡಿರೋದು ಸಖತ್ ಖುಷಿ ಆಯ್ತದೆ. ಒಳ್ಳೇದಾಗಲಿ. ಯಾರಿದು ಗೊತ್ತಿಲ್ವಾ? ಹೆಂಗ್ ಗೊತ್ತಾಯ್ತದೆ? ನಮ್ಮೂರ್ ಗ್ರಾಮ ಪಂಚಾಯತಿ ಮೆಂಬರು. ನಿಮ್ಗೆ ಹೆಂಗ್ ಗೊತ್ತಾಯ್ತದೆ? ನೀವ್ ಹೆಂಗ್ ಕಂಡು ಹಿಡಿತೀರಾ? ಸಖತ್ ಖುಷಿ ಆಯ್ತು ಕನಕ. ಈಗ ನಮ್ಮ ನೆಚ್ಚಿನ ಗಿಲ್ಲಿಗೆ ಒಂದು ಪ್ರೀತಿಯ ಸನ್ಮಾನ. ಗಿಲ್ಲಿ ಒಂಚೂರು ಮುಂದೆ ಬಾ, ಇಲ್ಲಿ ಲೈಫಲ್ಲಿ ಇಷ್ಟು ಮುಂದೆ ಬಂದಿದ್ದ. ಲೈಫಲ್ಲಿ ತುಂಬಾ ನೀವು ಮುಂದೆ ಕಳಿಸ್ಬಿಟ್ಟಿದ್ದೀರ ಕನಕ. ಇಲ್ಲ ಇಲ್ಲ, ಅವರು ನಾಳೆ ಬರ್ತಾರೆ, ಕಾವು ಅವ್ರು ನಾಳೆ ಬರ್ತಾರೆ. ಅವಾಗ ಗಿಲ್ಲಿ 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 ಏನ್ರಿ? ಗಿಲ್ಲಿ ನಟ ತಮ್ಮ ಕೋರಿಕೆಯ ಮೇರೆಗೆ ಕನಕೋತ್ಸವ ವೇದಿಕೆಗೆ ಬಂದಿದ್ದಾರೆ. ಅವರಿಗೆ ಕನಕೋತ್ಸವ ವೇದಿಕೆ ಪರವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತ್ಕೋ ಪೇಟ ಹಾಕಿ ಕೂತ್ಕೋ. ಒಳಗಡೆ ಬಕೆಟ್ ಹಾಕಿದ್ದೀನಿ. ನಾನು ಸನ್ಮಾನ ಮಾಡ್ತಾ ಇರೋದಲ್ಲ, ಕನಕಪುರದ ಎಲ್ಲ ಜನ, ಕನಕೋತ್ಸವದ ಎಲ್ಲ ಪಾಲ್ದಾರರು, ಪುಟಾಣಿ ಮಕ್ಕಳಿಂದ ಹಿರಿಯರು, ಎಲ್ಲ ಸೋದರಿಯರು, ಯುವಕರು, ಅಣ್ಣಂದಿರು, ತಾಯಂದಿರು ಎಲ್ಲ ಸೇರಿ ನಿನ್ಗೆ ಸನ್ಮಾನ ಮಾಡ್ತಾ ಇದ್ದಾರೆ. ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ
ಗಿಲ್ಲಿ ಆಡ್ಬೇಕಾರೆ ಮಧ್ಯ ನಿಲ್ಲಿಸ್ಬಿಟ್ಟಿದ್ರು. ನಾನೇ ಹೋಗಿ ಅದನ್ನ ಮೊದಲಿಂದನೂ ಅದು ನಿಂತೋಗಿತ್ತು ಆ ಸ್ಟುಡಿಯೋ. ನಾನೇ ಹೇಳಿ ನಾನು ಸುರೇಶ್ ನಮ್ಮ ಬಾಲಕೃಷ್ಣ ಹೋಗಿ ಪ್ರಾರಂಭ ಮಾಡಿಸ್ತೋ. ಅದನ್ನ ಯಾವ್ದಾದ್ರ ಹೆಸರೇನು, ಜಾಲಿವುಡ್. ಆಮೇಲೆ ತಿರ್ಗಾ ನಿಂತೋಗಿತ್ತು. ಆಮೇಲೆ ಸುದೀಪ್ ಫೋನ್ ಮಾಡ್ದ ಹಿಂಗಾಗ್ಬಿಟ್ಟಿದೆ ಅಂತ. ತಕ್ಷಣ ಹೇಳಿ DC ಗೆ ಓಪನ್ ಮಾಡಿದೆ. ಸದ್ಯ ಹುಡುಗ ಒಬ್ಬ ಹಳ್ಳಿ ಪ್ರತಿಭೆ ಇರೋಂಥ ನಮ್ಮ ಹುಡುಗರು ಬೆಳಿಬೇಕು ಅನ್ನೋದೇ ಈ ಕನಕೋತ್ಸವದ ಕನಕಪುರದ ಉತ್ಸವದ ಗುರಿ. ಸೊ ನೀವು ಕೂಡ ಇಲ್ಲಿ ಆಗ್ಬೇಕು. ಸ್ವಾಮೀಜಿ ದಯವಿಟ್ಟು ಬಂದು ಒಂದು ಆಶೀರ್ವಾದ ಮಾಡಿ ಅವ್ನಿಗೆ, ನಮ್ಮ ಹುಡುಗಂಗೆ. ಈ ಕಡೆ ಬನ್ನಿ. ವಚನಾನಂದ ಸ್ವಾಮೀಜಿ ಅವರು ಆಶೀರ್ವಾದ ಮಾಡಿ. ಬಿಗ್ ಬಾಸ್ ಸುದೀಪ್ ಅವರು ಬರಬೇಕಾಗಿತ್ತು. ಅವರು ಬರ್ತೀನಿ ಅಂತ ಹೇಳಿದ್ರು. ಅವರು ಕೊಯಮತ್ತೂರಲ್ಲಿ CCL ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೋತ್ರೆ ಬರ್ತೀನಿ ಸ್ಟೇಜ್ಗೆ ಅಂತ ಹೇಳಿದ್ರು. ಅವರು ಗೆದ್ದುಬಿಟ್ಟಿದ್ದಾರೆ. ನಾಳೆ ಫೈನಲ್ಸ್ ಇದೆ, ಹಾಗಾಗಿ ಅವರು ಬರಲಿಲ್ಲ. ಅವರ ಸಂಪೂರ್ಣ ಅಭಿಮಾನಿಗಳಿಗೆ ಅವರ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಏನೇ ಕಾರ್ಯಕ್ರಮ ಇದ್ರೂ ಕೂಡ ನಾನು ಬರ್ತೀನಿ ಅಂತ ಹೇಳಿರೋದ್ರಿಂದ ನಾವು ಅಲ್ಲಿ ಮ್ಯಾಚ್ ಅವರೇನೇ CCL ಅಂಥೇಳಿ ಸಿನಿಮಾ ಕ್ರಿಕೆಟ್ ಲೀಗ್ ಅಂಥೇಳಿ ಭಾಳ ವರ್ಷದಿಂದ ಅವರ ನೇತೃತ್ವದಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ಅವರು ಇವತ್ತು ಕೊಯಮತ್ತೂರಿನಲ್ಲಿ ನಾಳೆ ಫೈನಲ್ ಮ್ಯಾಚ್ ಇದೆ. ಇವತ್ತು ಕರ್ನಾಟಕದ ಸಿನಿಮಾ ತಂಡ ಗೆದ್ದಿದೆ. ನಾಳೆ ಅವರು ಅಲ್ಲಿ ಮುಗಿಸ್ಕೊಂಡು ಬರ್ತಾರೆ. ಒಂದು ಜೋರು ಚಪ್ಪಾಳೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.